ಹರೀಶ್ ಕೃಷಿ ಅವರನ್ನು ಆಯ್ಕೆ ಮಾಡಿದ್ದೀವಿ. ಗೌರವ ಸಲಹೆಗಾರನಾಗಿ ಹರೀಶ್ ಕೃಷಿ ಅವರನ್ನು ಇಬ್ಬರನ್ನ ಆಯ್ಕೆ ಮಾಡಿದ್ದೀವಿ. ಉದಯ್ ಪ್ರಕಾಶ್ ಹೋಳೆ ಒಬ್ಬರು, ಇನ್ನೊಬ್ರು ಪಾಂಡುರಂಗ ಪಾಳಂಕರ್. ಖಜಾಂಚಿಯಾಗಿ ಗಣಪತಿ ಮಹೇಂದ್ರಕರ್ ಅವರನ್ನ ಆಯ್ಕೆ ಮಾಡಿದ್ದೀವಿ. ಒಬ್ರು ಅವಿನಾಶ್ ದುರ್ಗೋಜಿ, ಒಬ್ರು ಹರೀಶ್ ಹೋಳೆ, ಇನ್ನೊಬ್ರು ಸಚಿನ್ ಪ್ರಧಾನ ಕಾರ್ಯದರ್ಶಿಯಾಗಿ ಬೊಂಗಾಳೆ ಪ್ರಕಾಶ್ ಮಂದಾರ ಅವರನ್ನ ಆಯ್ಕೆ ಮಾಡಿದ್ದೀವಿ. ಲಕ್ಷ್ಮಣ್ ಕಲ್ಯಾಣ್ ಅಧ್ಯಕ್ಷರಾಗಿ ಆದರ್ಶ ಹಿರಣ್ಯ ಅವರನ್ನು ಆಯ್ಕೆ ಮಾಡಿದ್ದೀವಿ. ನೂತನ ಪದಾಧಿಕಾರಿ ಆಯ್ಕೆ ಪಟ್ಟಿಗೆ ಅಧ್ಯಕ್ಷರು ಆದರ್ಶ ಹಿರಣ್ಯ ಅವರು. ಪ್ರಧಾನ ಕಾರ್ಯದರ್ಶಿ ಬೊಂಗಾಳೆ ಪ್ರಕಾಶ್ ಅವರು, ಸಹ ಕಾರ್ಯದರ್ಶಿಗಳು ಸಚಿನ್ ಪಿಸೆ, ಹರೀಶ್ ಹೋಳೆ, ಅವಿನಾಶ್ ದುರ್ಗೋಜಿ. ಖಜಾಂಚಿಯಾಗಿ ಗಣಪತಿ ಮಹೇಂದ್ರಕರ್, ಸಹ ಖಜಾಂಚಿಯಾಗಿ ಉದಯ್ ಪ್ರಕಾಶ್ ಹೋಳೆ, ಪಾಂಡುರಂಗ ಪಾಳಂಕರ್. ಗೌರವ ಸಲಹೆಗಾರರಾಗಿ ಹರೀಶ್ ಕೃಷಿ. ನೂತನವಾಗಿ ಆಯ್ಕೆಗೊಂಡ ಸದಸ್ಯರು ಕಾರ್ಯಕಾರಿ ಸಮಿತಿಯೊಳಗೆ ವಿನಾಯಕ ರೆಡ್ಡಿ, ಶ್ರೀಕಾಂತ್ ಪಿಸೆ, ನೂತನವಾಗಿ ನವಜಸಿಂಪಿ ಸಮಾಜದ ಯುವ ಮೋರ್ಚಾ ಘಟಕದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಸಮಾಜದ ಎಲ್ಲರಲ್ಲಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳನ್ನು ತಿಳಿಸ್ತಾ ಇದರಲ್ಲಿ ಪ್ರಮುಖವಾಗಿ ನಾಮದೇವ್ ಸಿಂಪಿ ಯುವಕ ಮಂಡಳಿನ ಸೃಷ್ಟಿ ಮಾಡಿದವರು ಮೋಹನ್ ದುರ್ಗೋಜಿ ಅವರು. ಫಸ್ಟ್ ಆಫ್ ಆಲ್ ಧನ್ಯವಾದ. ಆಮೇಲೆ ಈ ಯುವಕ ಘಟಕದ ಏನು ಈಗ ಟೀಮ್ ರಚನೆ ಆಗಿದೆ, ಇಷ್ಟೇ ಯುವಕ ಮಂಡಳಿ ಅಲ್ಲ, ಯಾರ್ಯಾರು ಇದ್ದೀರಿ ಎಲ್ಲರೂ ಕೂಡ ಯುವಕ ಮಂಡಳಿ ಇದ್ದೀರಿ. ಇದರಲ್ಲಿ ಯಾರ್ಯಾರು ಇಲ್ಲ, ನಿಮ್ಮ ಮಕ್ಕಳಾಗ್ಲಿ ಇವ್ರು ಎಲ್ಲರಿಗೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಬೇಕು ನೆಕ್ಸ್ಟ್ ಟೈಮ್. ಓಕೆ, ಅದೇ ರೀತಿ ಸಮಾಜವನ್ನ ಈಗ ನೆಕ್ಸ್ಟ್ ಇನ್ನೊಂದು ಫಸ್ಟ್ ಅಧ್ಯಕ್ಷರಾದ ಮೇಲೆ ಫಸ್ಟ್ ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ನಮ್ದು ಸಮಾಜದಲ್ಲಿ ಯಾರಾದ್ರೂ ತೀರ್ಕೊಂಡಾಗೆ ಕಾರ್ಯಕ್ರಮಕ್ಕೆ ಏನೇ ಮಾಡ್ಬೇಕಂದ್ರು ಮೋಹನ್ ದುರ್ಗೋಜಿ ಸರ್ ಅವರೊಬ್ಬರಿಗೆ ಫೋನ್ ಹೋಗುತ್ತೆ. ಇದಕ್ಕೆ ಒಂದು ಟೀಮ್ ಮಾಡ್ಬೇಕು ಅಂತ ಇದೆ. ಯಾಕಂದ್ರೆ ಅವ್ರೊಬ್ಬರೇ ಎಲ್ಲ ಕಡೆ ಹೋಗಕ್ ಆಗಲ್ಲ. ಒಂದು 10 ಜನ ಟೀಮ್, ಒಂದು ಮನೆಯಲ್ಲಿ ನಮ್ಮ ಸಮಾಜದವ್ರು ಯಾರಾದ್ರೂ ತೀರ್ಕೊಂಡ್ರೆ ಅಲ್ಲಿಗೆ ಮಿನಿಮಮ್ 5 ಜನ ನಮ್ದು ಸಮಾಜದಿಂದ ಅಲ್ಲಿ ಏನೇ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಇರ್ಬೇಕು. ಆ ಟೀಮ್ ಕೂಡ ಇವತ್ತು ರಚನೆ ಆಗ್ಬೇಕು ಅಂತೇಳಿ ನಾನು ಕೇಳ್ಕೊಂತ ಇದ್ದೀನಿ. ಆಮೇಲೆ ಬರೋ ಕಾರ್ಯಕ್ರಮಗಳಿಗೆ ಏನಾಗತ್ತೆ ಅಂದ್ರೆ, ನಮ್ದು ಸಮಾಜದಲ್ಲಿ ಜನ ಕಮ್ಮಿ ಇರ್ಬೋದು, ಆದ್ರೆ ನಾಮದೇವ್ ಸಿಂಪಿ ಸಮಾಜದ ಹರಿಹರದಲ್ಲಿ ಎಷ್ಟು ಗೌರವ ಇದೆ ಅಂದ್ರೆ, ಯಾಕಂದ್ರೆ ಇಡೀ ಮೇನ್ ರೋಡ್ ನೋಡ್ರಿ, ದೊಡ್ಡ ಬಟ್ಟೆ ಅಂಗಡಿ ಯಾವುದು, ಪ್ರಭಾಕರ್ ಟೆಕ್ಸ್ಟೈಲ್, ಆದರ್ಶ, ಎಲ್ಲ ನಮ್ಮ ಸಮಾಜದವ್ರೆ. ದೊಡ್ಡ ಸೈಕಲ್ ಅಂಗಡಿ ಯಾವುದು, ನಮ್ದೆ ಸೈಕಲ್ ಶಾಪ್, ಪೈಂಟ್ ಅಂಗಡಿ, ರೈಸ್ ಮಿಲ್, ಪ್ರತಿ ಒಂದು ಫೀಲ್ಡ್ ಅಲ್ಲೂ ನಾವಿದೆ. ರಾಜಕೀಯವಾಗಿ ಡಾಕ್ಟ್ರು, ಇಂಜಿನಿಯರ್ ಈ ಕ್ಷೇತ್ರದಾಗ ಇಲ್ಲ ಅನ್ನಂಗಿಲ್ಲ, ಪ್ರತಿ ಒಂದರಲ್ಲೂ ಇದೆ. ಹಾಗಾಗಿ ಸಮಾಜದ ದಯವಿಟ್ಟು ಒಂದು ಮನೆಯಿಂದ ನೀವು 4 ಜನ ಈ ಕಾರ್ಯಕ್ರಮಕ್ಕೆ ಬರಕ್ ಆಗ್ಲಿಲ್ಲಪ್ಪ, ನೆಕ್ಸ್ಟ್ ಬರೋ ದಿನಗಳ ಕಾರ್ಯಕ್ರಮ ಮನೆಯಿಂದ ಒಬ್ರಿಗೆ ಕಳಿಸ್ಕೊಡಿ. ಮೇನ್ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ರಿ,
ಇವತ್ತು ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಒಬ್ರಿಗಾದ್ರೂ ಕಳಿಸ್ಕೊಡ್ರಿ ಅಂತ ಕೇಳ್ಕೊಂತ ಏಕಕಾಪುರ ಅಧ್ಯಕ್ಷರಾದಂಥ ಮೋಹನ್ ದುರ್ಗೋಜಿಯವರು ನಮ್ಮ ನಾಮದೇವ ಶಕ್ತಿ ಸಮಾಜ ಯುವಕ ಮಂಡಲವನ್ನು ಅಂದರೆ ಸಮಾಜವನ್ನು ಸಂಘಟನೆ ಮಾಡೋದು ಕೇಂದ್ರದಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಂಘಟನೆಯ ಸಕ್ರಿಯವಾಗಿ ಚಟುವಟಿಕೆಯಿಂದ ಇರುವಂತೆ ನೋಡಿಕೊಳ್ಳುವಲ್ಲಿ ಮತ್ತು ಅಭಿವೃದ್ಧಿಯನ್ನು ಪಡಿಸುವಲ್ಲಿ ಮೋಹನ್ ದುರ್ಗೋಜಿಯವರು ತಮ್ಮದೇ ಆದ ಒಂದು ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿ ಇವತ್ತು ಅವರು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಂದರೆ ಈಗ ನಾವಿದೆಲ್ಲ ಹೆಚ್ಚಾಗಿ ಯುವಕರೇ ಇದ್ದೀವಿ. ಇದುವರೆಗೂ ಮೋಹನ್ ದುರ್ಗೋಜಿಯವರಿಗೆ ನಾವು ಯುವಕ ಮಂಡಳಿಯಲ್ಲಿ ಇರೋದ್ರಿಂದ ಅವ್ರು ನಾವು ಯುವಕ ತಪ್ಪಿದ್ದೀವಿ. ಆದರೆ ಈಗ ನಾವು ಯುವಕರಿಗೆ ಬಂದುಬಿಟ್ಟಿದ್ದಾರೆ ಅಧಿಕಾರ. ಈಗ ನಾವು ನಮ್ಮ ಸಮಾಜವನ್ನು ಇನ್ನು ಮುಂದಿನ ಹಂತದಲ್ಲಿ ತುಂಬ ಹೆಚ್ಚಿನ ಜವಾಬ್ದಾರಿ ಇದೆ. ಈಗ ಸಮಾಜವನ್ನು ಯಾಕೆಂದರೆ ಹಿಂದಿನವರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಾವು ಎತ್ಕೊಂಡು ಹೋಗ್ಬೇಕಾಗಿದೆ. ಆ ಜವಾಬ್ದಾರಿ ನಮ್ಮ ಮೇಲೆ ಹೆಚ್ಚಾಗಿದೆ. ನಾವು ಅಧ್ಯಕ್ಷರು ಮತ್ತು ಈಗಿರ್ತಕ್ಕಂಥ ಪದಾಧಿಕಾರಿಗಳ ಜೊತೆ ಹಾಗೂ ಅದೇ ರೀತಿ ಸಮಾಜದ ಬಂಧುಗಳ ಎಲ್ಲ ಸಹಕಾರ ತೆಗೆದುಕೊಂಡು ಮುಂದಿನ ದಿನದಲ್ಲಿ ನಮ್ಮ ನೀವೇನು ಜವಾಬ್ದಾರಿ ಕೊಟ್ಟಿದ್ದೀರಿ ಎಲ್ಲರ ಸೇರಿ ಆ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವ ಜೊತೆಗೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಈಗ ನಮ್ಮ ಸಮಾಜ ಯೂತ್ ಮಂಡಳಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಸಮಾಜಕ್ಕೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ಬರುತ್ತೆ. ಅದನ್ನು ಬಳಸ್ಕೊಳ್ಳಿಕ್ಕೆ ಯಾವ ರೀತಿಯಲ್ಲಿ ದಾರಿ ಇದೆಯೋ ಆ ಎಲ್ಲ ದಾರಿಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಸಾಧ್ಯವಾದಷ್ಟು ನಾವು ನಮಗಿರ್ತಕ್ಕಂಥ ಅವಧಿಯಲ್ಲಿ ಸಮಾಜಕ್ಕೆ ಏನಾದರೂ ಸರ್ಕಾರದಿಂದ ಸಿಗ್ತಕ್ಕಂಥ ಶಾಸಕರ ಅನುದಾನದಲ್ಲಿ ಸಿಗ್ತಕ್ಕಂಥ ಮತ್ತು ಸಂಸದರ ಅನುದಾನದಲ್ಲಿ ಸಿಗ್ತಕ್ಕಂಥ ಏನು ಅನುದಾನ ಇದೆ ಅದನ್ನು ಸಮಾಜಕ್ಕೆ ಬಳಸ್ಕೊಂಡು ಸಮಾಜಕ್ಕೆ ನಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟು ಮುಂದೆ ಬರ್ತಕ್ಕಂಥವರಿಗೆ ನಾವು ಏನೋ ಒಂದು ಮಾಡಿದ್ದೀವಿ ಅಂದರೆ ಸಮಾಜದ ಇಪ್ಪತ್ತೊಂದು ನೆನಪು ಬಿಟ್ಟು ಹೋಗಬೇಕು. ಆ ರೀತಿ ಒಂದು ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಹೊಂದಿದ್ವಿ. ಆ ವಿಠಲ ಮತ್ತು ರುಕ್ಮಾಯಿ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೆ. ಆ ಆಶೀರ್ವಾದದೊಂದಿಗೆ ನಾವು ಸಮಾಜವನ್ನು ನಮಗೆ ಕೊಟ್ಟಿರ್ತಕ್ಕಂಥ ಅವಧಿ ಒಳಗೆ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸಂಘಟನೆಯನ್ನು ಮಾಡಿ ಸಮಾಜವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಮ್ಮದೇ ಆದಂಥ ಒಂದು ಪ್ರಾಮಾಣಿಕವಾದ ಒಂದು ಹೆಜ್ಜೆಯನ್ನು ಇರ್ತೀವಿ ಅನ್ನೋ ಒಂದು ಮೂಲಕ ಈ ಮಾತಿನ ಮೂಲಕ ತಮಗೆಲ್ಲರಿಗೂ ನಮ್ಮ ಒಂದು ಭರವಸೆಯನ್ನು ನೀಡ್ತಾ ಇದ್ದೀವಿ. ಅದೇ ರೀತಿ ನಿಮ್ಮ ಸಹಕಾರವನ್ನು ವಹಿಸ್ತಾ ನಮ್ಮ ಸಮಾಜದ ಲೆಕ್ಕಪತ್ರ ಹಾಗೂ ನಮ್ಮ ಸಮಾಜದ ಟ್ರಸ್ಟಿನ ಎಲ್ಲದನ್ನು ಸಮರ್ಪಿಸ್ತಾ ಇದ್ದೀನಿ. ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಮಟ್ಟಿಗೆ ಬೆಳೆಸಬೇಕಂತ ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ದಿವಸ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷ ಆಯ್ಕೆ ಅಂತ ಒಂದು ಲೆಕ್ಕವನ್ನು ಸಲ್ಲಿಸ್ತಾ ಇದ್ದೀನಿ. ಇದನ್ನು ಎಲ್ಲರಿಗೂ ತಮ್ಮ ಗಮನ ಇಟ್ಕೊಂಡು ನಾವು ಅಧ್ಯಕ್ಷ ತಮ್ಮ ಗಮನ ಇಟ್ಕೊಂಡು ಎಲ್ಲರಿಗೂ ಏನೇ ಆದ್ರೂ ಅವರು ಕಷ್ಟಕ್ಕೆ ಸ್ಪಂದಿಸ್ತಾ ಇವತ್ತೊಂದು ಸಮಾಜವನ್ನು ಬೆಳೆಸ್ತದೆ ಅಂತ ನಾನು ಕೇಳ್ತಾ ಇದ್ದೀನಿ. ಯೂತ್ ಮಂಡಳಿಗೆ ನಾವು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮಗೆ ಅನುಭವದ ಕೊರತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮೋಹನ್ ದುರ್ಗೋಜಿಯವರು ಮತ್ತು ಅವರು ಇರ್ತಕ್ಕಂಥ ಏನಂತ ದೈವ ಮಂಡಳಿಗೆ ಏನು ಆಯ್ಕೆಯಾಗಿದ್ದಾರೆ ಅವರೆಲ್ಲರೂ ನಮಗೆ ಸಹಕಾರ ಕೊಡಬೇಕು. ಯಾಕೆಂದರೆ ನಮಗೆ ಕನಿಷ್ಠ ಒಂದು 6 ತಿಂಗಳಾದರೂ ನಾವು ಈ ಒಂದು ಸಮಾಜವನ್ನು ಕಷ್ಟ ವಿಚಾರದಲ್ಲಿ ಅವರ ಒಂದು ಅನುಭವ ಮತ್ತು ಮಾರ್ಗದರ್ಶನ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ನಮಗೆ ನಿಮ್ಮ ಒಂದು ಮಾರ್ಗದರ್ಶನ ಮತ್ತು ಸಲಹೆ ಸದಾ ಇರಬೇಕು ಅಂತ ನಾವು ಇದನ್ನು ಈ ಒಂದು ಸಂದರ್ಭದಲ್ಲಿ ಗಣೇಶ ಉತ್ಸವದ್ದು ಇದೇನು ಆಯ್ಕೆ ಮಾಡಿದಿಲ್ಲ, ಇದೇ ಕಮಿಟಿನೇ ಇರುತ್ತೆ. ನೆಕ್ಸ್ಟ್ ಮುಂದಿನ ವರ್ಷ ಗಣಪತಿ ಅಂತ ಬಂದಾಗ ದಯವಿಟ್ಟು ಕಮಿಟಿ ಮತ್ತು ಬೇರೆ ಮಾಡಿಬಿಟ್ಟು ಉತ್ಸವ ಕಮಿಟಿ ಅಂತ ಬೇರೆ ಮಾಡಿ ಅಂತ ಹೇಳಿದ್ರೆ ನಿಮ್ಮೊಂದು ಸಲಹೆ ಹೇಳ್ತಾ ಗಣಪತಿ ಹಬ್ಬ ನೆಕ್ಸ್ಟ್ ಇಯರ್ ಈ ವರ್ಷ ಇದೇ ಟೀಮೇ ಇರಲಿ, ಹೊಸ ಟೀಮೇ ಇರಲಿ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಉತ್ಸವ ಕಮಿಟಿಗೆ ದಯವಿಟ್ಟು ಬೇರೆ ಟೀಮ್ ತಗೊಂಡು ನಾನು ಇರ್ತೀನಿ, ಬಟ್ ಈಗ ಸರ್ಕಂಡು ಎತ್ತಿಕೋಬೇಡ್ರಿ. ನಮಗೆ ಜವಾಬ್ದಾರಿ ಜಾಸ್ತಿ ಇದೆ ಈಗ. ಹಾಗಾಗಿ ನಮಗೆ ಏನೇ ಅಂದರೂ ಸ್ವಲ್ಪ ನಮಗೆ ಧೈರ್ಯ ತಾರಲ್ಲ, ಸುಮ್ಮನೆ ನಾವು ಮಾತಾಡೋದು ಸುಲಭ ಅಲ್ಲ. ಹಾಗಾಗಿ ಅವರ ಒಂದು ಅನುಭವ ಮತ್ತು ಅವರ ಒಂದು ಮಾರ್ಗದರ್ಶನ ತುಂಬ ಅವಶ್ಯಕತೆ ಇದೆ. ಕೆಲವರು ಏನು ಸಾಕ್ಷಿ ಅಂದ್ರೆ ಅಧ್ಯಕ್ಷರು ಕಾರ್ಯಕರ್ತರು ಹಿಂದೆ ಇದ್ದಾರೆ ಅಂದ್ರೆ ಮಾತಲ್ಲ ಅಷ್ಟೇ ಅಲ್ಲ, ನಿಂತ್ಬಿಡಲ್ಲ ಅಲ್ಲೇ ಈಗಲ್ಲ. ಅದ್ರ ಬಗ್ಗೆ ಅನುಮಾನ ಇಲ್ಲ, ಅಧ್ಯಕ್ಷರು ಬರ್ರಿ ಅಂದ್ರು, ನಾವು ಹಿಂದದೀವಿ, ನಾವು ನೀವು ಮುಂದೆ ನೀವೇನೇನು ಬ್ಯಾಕ್ ನಿಂತೀವಿ ಮುಂಚೆ ಬಿಟ್ಟು ಹಿಂದ್ ಕೂತಾಗೆ ಎಲ್ಲ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗೆ ಏನಿದೆ ಈ ಟೀಮ್ ಏನಿದೆ ಅಲ್ಲ, ಯಾವಾಗಲೂ ನಿಮ್ಮ ಸಹಾಯಕ್ಕೆ ಸಹಕಾರಕ್ಕೆ ಅಲ್ಲ ಎಲ್ಲರೂ ಸೇರಿ ಸಹಕರಿಸ್ತೇವೆ. ಈಗ ನಾವು ಆಯ್ಕೆ ಆಗಿರೋದಲ್ಲ ಯುವಕ ಮಂಡಳಿಯಿಂದಾನೆ. ಇದು ಯುವಕ ಮಂಡಳಿ ಒಂದು ದಾರಿ ದೀಪ ನಮಗೆ. ಇದು
ಇದರಿಂದ ನಾವು ಬಿಟ್ಟು ನಾವು ಓವರ್ಟೇಕ್ ಮಾಡಕ್ ಹೋಗಂತೂ ಆಗಲ್ಲ. ಇದನ್ನ ಇದು ಮಾಡ್ಕೊಂಡು ನೀವು ನಾವು ಸದಾ ಜೊತೆಗೆ ಇರ್ಬೇಕು. ಯಾವಾಗ ಇದು ಮಾಡಿದ್ರು ನಾವು ಜೊತೆಗೆ ನಮ್ದು ಒಂದೇ ಆಸೆ ಏನಂದ್ರೆ ಅಧ್ಯಕ್ಷರನ್ನಾಗ್ಲಿ ಇವ್ರನ್ನಾಗ್ಲಿ ಓವರ್ಟೇಕ್ ಮಾಡ್ಬೇಕು ನೀವು. ಏನಂದ್ರೆ ಓವರ್ಟೇಕ್ ಮಾಡಿದಾಗ ಮಾತ್ರ ಅವ್ರಿಗೆ ಖುಷಿ. ಅವ್ರಿಗೆ ಅಲ್ಲಿ ತನಕ ಅವ್ರಿಗೆ ಖುಷಿ ಆಗಲ್ಲ. ನಮ್ಮನ್ನ ಮೀರಿಸಿದ್ರಪ್ಪ ನಮ್ಗಿಂತ ಜಾಸ್ತಿ ಕೆಲಸ ಮಾಡಿದ್ರು ಅಂದ್ರೆ ಅವರಿಗೆ ನಾವು ಸಾರ್ಥಕ ಅಂತೇಳಿ ಅಷ್ಟು ಹೇಳ್ತಾ ಚೆನ್ನಾಗಿ ಎಲ್ಲರೂ ಕೆಲಸ ಮಾಡಲಿ, ಎಲ್ಲರೂ ಇರುತ್ತೆ, ಎಲ್ಲರಿಗೂ ಶುಭಾಶಯ.